ಸೂರ್ಯ ನಮಸ್ಕಾರ, ಎರಡನೇದು ಪವನ ಮುಕ್ತಾಸನ, ಮೂರನೇದು ಭಸ್ತ್ರಿಕಾ, ನಾಲ್ಕನೇದು ಕಪಾಲಭಾತಿ ಪ್ರಾಣಾಯಾಮ. ಈ ಸೂರ್ಯ ನಮಸ್ಕಾರವನ್ನು ನಾವು ಪ್ರತಿನಿತ್ಯ 20 ನಿಮಿಷ ಅಭ್ಯಾಸ ಮಾಡಿದರೆ ಸಾಕು. ನಾವು ತಿಂಗಳಿಗೆ 5ರಿಂದ 10 kg ತೂಕವನ್ನು ಖಂಡಿತವಾಗಿ ಕಡಿಮೆ ಮಾಡ್ಕೋಬೋದು. ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅಗ್ನಿತತ್ವ ಕ್ರಿಯಾಶೀಲವಾಗುತ್ತೆ ಮತ್ತು ಶರೀರದ ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗಿ ಬೊಜ್ಜನ್ನು ಕರಗಿಸ್ಲಿಕ್ಕೆ ಇದು ಹೆಲ್ಪ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂದರೆ, ಮತ್ತೊಂದು ಪ್ರಾಣಾಯಾಮವನ್ನು ಹೇಳ್ಕೊಡ್ತೇನೆ. ಇದು ವೇಗವಾಗಿ ತೂಕವನ್ನು ಕಡಿಮೆ ಮಾಡತಕ್ಕಂಥ 4ನೇ ಯೋಗ. ಪ್ರಾಕ್ಟಿಕಲ್ ಆಗಿ ಒಂದು ಅರ್ಧ ಗಂಟೆ ಮಾಡಿ ನೋಡಿ. ಅರ್ಧ ಗಂಟೆ ಮಾಡಿದ್ಮೇಲೆ ವೇಟ್ ಚೆಕ್ ಮಾಡಿಸಿ. ಒಂದು ಅರ್ಧ kg ಕಮ್ಮಿ ಆಗಿರೋದು ನಿಮಗೆ ಕಾಣಿಸುತ್ತೆ. ಒಬೆಸಿಟಿ, ಬೊಜ್ಜು ಜಾಸ್ತಿ ಆಗಲಿಕ್ಕೆ ಡಿಪ್ರೆಷನ್ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ. ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ನಮಃ ಶಿವಾಯ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿ. ಆದ್ಮೇಲೆ ಇವತ್ತಿನ ಸಂಚಿಕೆಯಲ್ಲಿ ಬೊಜ್ಜು ಕರಗಿಸುವ ಪ್ರಧಾನವಾಗಿರ್ತಕ್ಕಂಥ 5 ಯೋಗಾಭ್ಯಾಸಗಳನ್ನು ಕುರಿತಾಗಿ ಮಾಹಿತಿಗಳನ್ನು ನೋಡೋಣ. ನಂಬರ್ 1, ಕೊಬ್ಬನ್ನು ಕರಗಿಸಲಿಕ್ಕೆ, ಬೊಜ್ಜನ್ನು ಕರಗಿಸಲಿಕ್ಕೆ ಸೂರ್ಯ ನಮಸ್ಕಾರ. ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳು ಬರ್ತವೆ. ಈ ಸೂರ್ಯ ನಮಸ್ಕಾರವನ್ನು ನಾವು ಪ್ರತಿನಿತ್ಯ 20 ನಿಮಿಷ ಅಭ್ಯಾಸ ಮಾಡಿದರೆ ಸಾಕು. ನಾವು ತಿಂಗಳಿಗೆ 5ರಿಂದ 10 kg ತೂಕವನ್ನು ಖಂಡಿತವಾಗಿ ಕಡಿಮೆ ಮಾಡ್ಕೋಬೋದು. ಆ ಸೂರ್ಯ ನಮಸ್ಕಾರವನ್ನು ಮಾಡೋದು ಹೇಗೆ ಅನ್ನೋದನ್ನ ಈಗ ನೋಡ್ಕೊಂಡು ಬರೋಣ ಬನ್ನಿ. ನೇರವಾಗಿ ನಿಂತ್ಕೊಳ್ಳಿ. ತಲೆ ಕುತ್ತಿಗೆ ಬೆನ್ನುಹುರಿ ನೇರವಾಗಿರ್ಲಿ. ಒಂದು ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವ ಹಸ್ತ, 2 ಉಸಿರನ್ನ ಬಿಡ್ತಾ ಪಾದ ಹಸ್ತಾಸನ, 3 ಉಸಿರನ್ನ ತೆಗೆದುಕೊಳ್ತಾ ಎಡಗಾಲ ಹಿಂದೆ ಅಶ್ವ ಸಂಚಾಲನ, 4 ಉಸಿರನ್ನ ಬಿಡ್ತಾ ಬಲಗಾಲ ಹಿಂದೆ ಅಧೋಮುಖ ಶ್ವಾನಾಸನ, 5 ಉಸಿರನ್ನ ಹೋಲ್ಡ್ ಮಾಡ್ತಾ ಮೊಣಕಾಲು ಎದೆ ಗದ್ದವನ್ನು ನೆಲಕಚ್ಚಿ ಅಷ್ಟಾಂಗ ನಮಸ್ಕಾರ, 6 ಉಸಿರನ್ನ ತೆಗೆದುಕೊಳ್ತಾ ಎದೆಯನ್ನ ಮೇಲೆತ್ತಿ ಭುಜಂಗಾಸನ, 7 ಉಸಿರನ್ನ ಬಿಡ್ತಾ ಹಣೆಯನ್ನು ನೆಲಕಚ್ಚಿ ಶಶಾಂಕಾಸನ, 8 ಉಸಿರನ್ನ ತೆಗೆದುಕೊಳ್ತಾ ಮತ್ತೆ ಮುಂದೆ ಬನ್ನಿ ಎದೆ ಮೇಲೆತ್ತಿ ಭುಜಂಗಾಸನ, 9 ಉಸಿರನ್ನ ಬಿಡ್ತಾ ತಲೆಯನ್ನ ಕೆಳಗಡೆ ಬಾಗಿಸಿ ಕಾಲು ಕೈ ಮಡಚಿದೆ ತಲೆಯ ಒಂದು ನೆತ್ತಿಯ ಭಾಗವನ್ನ ನೆಲಕ್ಕೆ ಸ್ಪರ್ಶ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಕಾಲು ಕೈ ಮಡಚಿರಬಾರ್ದು. 10 ಯಾವ ಕಾಲು ಹಿಂದೆ ಹೋಗಿರುತ್ತೆ ಪುನಃ ಅದೇ ಕಾಲು ಮುಂದೆ. ಅಶ್ವ ಸಂಚಾಲನ, ಕಟಿ ಪ್ರದೇಶ ಕೆಳಗಡೆ ಒತ್ತಿ. ಮತ್ತೆ 11 ಉಸಿರನ್ನ ಬಿಡ್ತಾ ಪಾದ ಹಸ್ತಾಸನ, 12 ಉಸಿರನ್ನ ತೆಗೆದುಕೊಳ್ತಾ ಊರ್ಧ್ವ ಹಸ್ತಾಸನ, ಸಮಸ್ಥಿತಿ. ಇದು ಎಡಭಾಗದಿಂದ ಪ್ರಾರಂಭ ಮಾಡಿ ಕೊನೆಗೆ ಎಡಭಾಗದಲ್ಲಿ ಎಡಗಾಲಿನಿಂದನೇ ನಾವು ಮುಕ್ತ ಮಾಡಿದ್ವಿ. ಇದು ಅರ್ಧ ಆವೃತ್ತಿ ಆಯ್ತು. ಇನ್ನು ಬಲಗಾಲಿನಿಂದ ಪ್ರಾರಂಭ ಮಾಡಿ ಬಲಗಾಲಿನಿಂದ ಮುಕ್ತಾಯ ಮಾಡಿದಾಗ ಎಡ ಮತ್ತು ಬಲಗಾಲು ಅಂದ್ರೆ 2 ಬಾರಿ ಮಾಡಿದಾಗ ಅದು 1 ರೌಂಡ್ ಆಗುತ್ತೆ. ಅದನ್ನ ಈಗ ಇನ್ನೊಂದು ಆವೃತ್ತಿಯನ್ನ ಮಾಡೋಣ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳಿ. ಊರ್ಧ್ವ ಹಸ್ತ, ಉಸಿರು ಬಿಡಿ, ಪಾದ ಹಸ್ತ, ಮತ್ತೆ ಉಸಿರು ತೆಗೆದುಕೊಳ್ಳಿ. ಬಲಗಾಲ ಹಿಂದೆ ಅಶ್ವ ಸಂಚಾಲನ, ಮತ್ತೆ ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ, ಮತ್ತೆ ಉಸಿರನ್ನ ಹೋಲ್ಡ್ ಮಾಡಿ ಹೊರಗಡೆನೆ ಅಷ್ಟಾಂಗ ನಮಸ್ಕಾರ, ಮತ್ತೆ ಉಸಿರು ತೆಗೆದುಕೊಳ್ಳಿ ಭುಜಂಗಾಸನ, ಹಾಗೆ ಉಸಿರು ಬಿಡಿ ಶಶಾಂಕಾಸನ, ಪುನಃ ಉಸಿರು ತೆಗೆದುಕೊಳ್ಳಿ ಭುಜಂಗಾಸನ, ಮತ್ತೆ ಉಸಿರು ಬಿಡಿ ಅಧೋಮುಖ ಶ್ವಾನಾಸನ, ಮತ್ತೆ ಉಸಿರು ತೆಗೆದುಕೊಳ್ಳಿ ಅಶ್ವ ಸಂಚಾಲನ, ಮತ್ತೆ ಉಸಿರು ಬಿಡಿ ಪಾದ ಹಸ್ತ, ಉಸಿರು ತೆಗೆದುಕೊಳ್ಳಿ ಊರ್ಧ್ವ ಹಸ್ತ, ಸಮಸ್ಥಿತಿ. ಇದನ್ನ ಸೂರ್ಯ ನಮಸ್ಕಾರ ಅಂತ ಹೇಳ್ತಾರೆ. ಹೀಗೆ ನೋಡಿದ್ರಲ್ಲ ಸೂರ್ಯ ನಮಸ್ಕಾರವನ್ನು ಮಾಡೋದು ಹೇಗೆ ಅಂತ. ಈ ರೀತಿಯಾಗಿ
ನೀವು ಸೂರ್ಯ ನಮಸ್ಕಾರವನ್ನು 20 ನಿಮಿಷ ಮಾಡಿದರೆ ಸಾಕು, ನಿಮ್ಮ ಆರೋಗ್ಯದಲ್ಲಿ ಅದ್ಭುತ ಬದಲಾವಣೆಗಳಾಗ್ತವೆ. ನಿಮ್ಮ ದೇಹದ ತೂಕ ವೇಗವಾಗಿ ಕಮ್ಮಿ ಆಗುತ್ತೆ, ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗುತ್ತೆ. ಇದು 1ನೇ ಅಭ್ಯಾಸ. ಇನ್ನು 2ನೇ ಅಭ್ಯಾಸ ಏನು ಅಂತ ಹೇಳಿದ್ರೆ ಯೋಗಾಭ್ಯಾಸ ಪವನ ಮುಕ್ತಾಸನ. ಈ ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡಬೇಕು. ಒಂದು 10 ನಿಮಿಷ, 20 ನಿಮಿಷ ಸೂರ್ಯ ನಮಸ್ಕಾರ, 10 ನಿಮಿಷ ಪವನ ಮುಕ್ತಾಸನ. ಇದನ್ನು ಮಾಡೋದ್ರಿಂದ ಹೊಟ್ಟೆ ಮೇಲಿನದು ಹೆಚ್ಚು ಆ್ಯಕ್ಷನ್ ಮಾಡುತ್ತೆ. ಲಿವರ್, ಇಂಟ್ರೆಸ್ಟೈನ್ ಮತ್ತು ನಮ್ಮ ಜಠರವನ್ನು ಉತ್ತೇಜನಗೊಳಿಸಿ, ಕ್ರಿಯಾಶೀಲಗೊಳಿಸಿ, ಸಂಪೂರ್ಣವಾಗಿ ನಮ್ಮ ಜೀರ್ಣಾಂಗ ವ್ಯವಸ್ಥೆಯನ್ನು ಬ್ಯಾಲೆನ್ಸ್ ಮಾಡೋದ್ರ ಜೊತೆಗೆ ನಮ್ಮ ಶರೀರದಲ್ಲಿ ಕಟ್ಟಿರುವ ಆಮ ವಿಕಾರವನ್ನು, ಆಮ ವಾಯುವನ್ನು ಅನುಲೋಮನ ಮಾಡಿ ಸಂಪೂರ್ಣವಾಗಿ ಶರೀರದಲ್ಲಿ ವಾತ ವಿಕಾರಗಳನ್ನು ದೂರ ಮಾಡೋದ್ರ ಮೂಲಕ ಸರ್ಕ್ಯುಲೇಷನನ್ನು ಇಂಪ್ರೂವ್ಮೆಂಟ್ ಮಾಡಿ ವೇಟ್ ಲಾಸ್ ಮಾಡಲಿಕ್ಕೆ ಅದ್ಭುತವಾದ ಪರಿಹಾರವನ್ನು ಇದು ನಮಗೆ ನೀಡುತ್ತದೆ. ಇದು 2ನೇದ್ದಾಯಿತು. ಇನ್ನು 3ನೇದ್ದು ಯೋಗದಲ್ಲಿ ಬಹಳ ಪ್ರಧಾನವಾಗಿರ್ತಕ್ಕಂಥದ್ದು ಅಂದರೆ ಭಸ್ತ್ರಿಕಾ ಪ್ರಾಣಾಯಾಮ. ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ಅಗ್ನಿತತ್ವ ಕ್ರಿಯಾಶೀಲವಾಗುತ್ತೆ ಮತ್ತು ಶರೀರದ ಫ್ಯಾಟ್ ಮೆಟಬಲಿಸಮ್ ಇಂಪ್ರೂವ್ಮೆಂಟ್ ಆಗಿ ಬೊಜ್ಜನ್ನು ಕರಗಿಸಲಿಕ್ಕೆ ಅದು ಹೆಲ್ಪ್ ಆಗುತ್ತೆ. ಇದನ್ನು ಹೇಗೆ ಮಾಡೋದು ಅಂದರೆ ಪರೀಕ್ಷೆ ಮಾಡ್ಕೊಳ್ಳಿ. ಮೂಗಿನ ಹೊಳ್ಳೆಗಳನ್ನು ಒಂದರಲ್ಲಿ ಹೆಚ್ಚು ಶ್ವಾಸ, ಒಂದರಲ್ಲಿ ಕಮ್ಮಿ ಶ್ವಾಸ ಬರ್ತಾ ಇರ್ತದೆ. ಹೆಚ್ಚು ಶ್ವಾಸ ಬರುವ ಮೂಗನ್ನು ಮುಚ್ಚಿ, ಕಮ್ಮಿ ಶ್ವಾಸ ಬರುವ ಮೂಗನ್ನು ತೆರೆದು ಈ ಪ್ರಾಣಾಯಾಮವನ್ನು ಮಾಡಬೇಕು. ಹೇಗೆ ಮಾಡೋದನ್ನು ನೋಡಿ. ಹೀಗೆ 21 ಬಾರಿ ಮಾಡಬೇಕು. ಇದಾದ್ಮೇಲೆ 2 ಕೈಯಿಂದ ಹೀಗೆ 21 ಬಾರಿ ಅಭ್ಯಾಸ ಮಾಡಬೇಕು. ಈಗ ಒಂದ್ಸಲಿ ನೋಡ್ಕೊಳ್ಳಿ. ಈಗ 21 ಬಾರಿ ಮಾಡಿದ್ಮೇಲೆ ಉಸಿರು ತಗೊಂಡು ಉಸಿರನ್ನ ಹೋಲ್ಡ್ ಮಾಡಿ, ಟೈಟ್ ಮಾಡಿ, ಉಸಿರನ್ನ ಬಿಡ್ತಾ ರಿಲ್ಯಾಕ್ಸ್ ಮಾಡಿ. ಇದಕ್ಕೆ ಭಸ್ತ್ರಿಕಾ ಪ್ರಾಣಾಯಾಮ ಅಂತ ಕರೀತಾರೆ. ಇದನ್ನು ಅಗ್ನಿ ತತ್ವವನ್ನು ಕ್ರಿಯಾಶೀಲಗೊಳಿಸುವ ಪ್ರಾಣಾಯಾಮ ಅಂತಲೂ ಕೂಡ ಕರೀತಾರೆ. ತಿದಿಯ ಉಸಿರಾಟ. ಇದನ್ನು ನಾವು ಮಾಡೋದ್ರಿಂದ ನಮ್ಮ ಜಠರಾಗ್ನಿ ಮತ್ತು 13 ಬಗೆಯ ಅಗ್ನಿ ತತ್ವ ಅಂತ ಏನು ಹೇಳಿದೆ ಅವೆಲ್ಲ ಕ್ರಿಯಾಶೀಲವಾಗ್ತವೆ ಈ ಭಸ್ತ್ರಿಕಾ ಮತ್ತು ಕಪಾಲಭಾತಿಯನ್ನು ಮಾಡೋದ್ರಿಂದ. ಈ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಈ ರೀತಿ 3 ರೌಂಡ್ ಮಾಡಬೇಕು. ಮೊದಲು ಒಂದು ಬ್ಲಾಕ್ ಇರೋ ಮೂಗಿನಲ್ಲಿ ಫಸ್ಟ್ ಒಂದು 21 ಸಲ ಮಾಡಬೇಕು. ಆಮೇಲೆ 2 ಕೈಯಿಂದ 21 ಸರಿ ಅಭ್ಯಾಸವನ್ನು ಮಾಡಬೇಕು, 2 ಮೂಗಿನ ಹೊಳ್ಳೆಯಿಂದ. ಈ ರೀತಿ 3 ರೌಂಡ್ ಮಾಡಬೇಕು. ಒಂದು ಕಡೆಯಿಂದ ಮೊದಲು 1 ರೌಂಡ್ ಮಾಡಿ, 2 ಮೂಗಿನ ಹೊಳ್ಳೆಯಿಂದ 3 ರೌಂಡ್ ಮಾಡಬೇಕು. ಇದನ್ನು 5 ನಿಮಿಷ ಸಮಯ ತೆಗೆದುಕೊಳ್ತದೆ ಇದಕ್ಕೆ. ಈ ರೀತಿ ಮಾಡಿದ ತಕ್ಷಣ 1 ನಿಮಿಷ ವಿಶ್ರಾಂತಿಯನ್ನು ಮಾಡಿ ಆಮೇಲೆ ಮತ್ತೊಂದು ಪ್ರಾಣಾಯಾಮವನ್ನು ಹೇಳ್ಕೊಡ್ತೀನಿ. ಇದು ವೇಗವಾಗಿ ತೂಕವನ್ನು ಕಡಿಮೆ ಮಾಡತಕ್ಕಂಥ 4ನೇ ಯೋಗ. ಅದಕ್ಕೆ ಕಪಾಲಭಾತಿ ಪ್ರಾಣಾಯಾಮ ಅಂತ ಕರೀತಾರೆ. ಮೊದಲನೇದು ಸೂರ್ಯ ನಮಸ್ಕಾರ, 2ನೇದು ಪವನ ಮುಕ್ತಾಸನ, 3ನೇದು ಭಸ್ತ್ರಿಕಾ, 4ನೇದು ಕಪಾಲಭಾತಿ ಪ್ರಾಣಾಯಾಮ. ವೇಟ್ ಲಾಸ್ ಮಾಡಲಿಕ್ಕೆ ಭಾಳ ಮುಖ್ಯವಾಗಿ ಅಪಾನ ಮುದ್ರೆ. ಮಧ್ಯದ ಬೆರಳು, ಉಂಗುರ ಬೆರಳು, ಹೆಬ್ಬೆರಳನ್ನು ಜೋಡಿಸಿದಾಗ ಅಪಾನ ಮುದ್ರೆ ಅಂತ ಹೇಳ್ತಾರೆ. ಈ ಮುದ್ರೆಯಲ್ಲಿ ಒಂದು 5 ರಿಂದ 10 ನಿಮಿಷ ಕಪಾಲಭಾತಿಯನ್ನು ಮಾಡಿ. ಮತ್ತು ಸೂರ್ಯ ಮುದ್ರೆ, ಈ ರೀತಿಯಾಗಿ ಉಂಗುರ ಬೆರಳನ್ನು ಮಡಚಿ ಇದನ್ನು ಹೆಬ್ಬೆರಳಿನ ಮೇಲೆ ಈ ರೀತಿ ಸ್ಪರ್ಶ ಮಾಡೋದ್ರಿಂದ ಇದನ್ನು ಸೂರ್ಯ ಮುದ್ರೆ ಅಂತ ಕರೀತಾರೆ. ಈ ಮುದ್ರೆಯಲ್ಲಿ ಕಪಾಲಭಾತಿ ಅಭ್ಯಾಸವನ್ನು ಮಾಡಿ. ಈ ರೀತಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮಲ್ಲಿ ಅದ್ಭುತವಾಗಿ ಈ ಮೇಧಧಾತು ಏನು ವೃದ್ಧಿಯಾಗಿರುತ್ತಲ್ಲ ಅದು ಪೂರ್ತಿಯಾಗಿ ಕರಗ್ತಾ ಬರ್ತದೆ. ಮಾಂಸ ಮತ್ತು ಮೇಧಧಾತುವಿನ ಆ ಒಂದು ವಿಕಾರಗಳು ದೂರ ಆಗಿ ಅವುಗಳನ್ನು ಲೇಖನ ಮಾಡ್ತಕ್ಕಂಥ, ಶೋಧನ ಮಾಡ್ತಕ್ಕಂಥ ಕರ್ಮವನ್ನು ಈ ಒಂದು ಕ್ರಿಯೆಯನ್ನು, ಈ ಪ್ರಾಣಾಯಾಮ, ಈ ಮುದ್ರೆಗಳು ಮಾಡ್ತಾರೆ. ಅದಕ್ಕೆ ಕಪಾಲಭಾತಿ ತೂಕವನ್ನು, ಬೊಜ್ಜನ್ನು ಕಮ್ಮಿ ಮಾಡಲಿಕ್ಕೆ ನೀವು ಪ್ರಾಕ್ಟಿಕಲ್ ಆಗಿ ಒಂದು ಅರ್ಧ ಗಂಟೆ ಮಾಡಿ ನೋಡಿ. ಅರ್ಧ ಗಂಟೆ ಮಾಡಿದ್ಮೇಲೆ ವೇಟ್ ಚೆಕ್ ಮಾಡಿಸಿ. ಒಂದು ಅರ್ಧ kg ಕಮ್ಮಿ ಆಗಿರೋದು ನಿಮಗೆ ಕಾಣಿಸುತ್ತೆ. ಇನ್ಸ್ಟೆಂಟಾಗಿ ಅದರ ಪರಿಣಾಮವನ್ನು ನೀವು ಕಾಣಬಹುದು. ಕರೆಕ್ಟಾಗಿ ಕೂತ್ಕೊಂಡು ಅಭ್ಯಾಸ ಮಾಡಬೇಕು. ನೀವೊಂದು 5 ನಿಮಿಷ 10 ನಿಮಿಷ
ಒಂದು 2 ನಿಮಿಷ ಮಾಡೋದ್ರಿಂದ ಆಗೋದಿಲ್ಲ. ಅದು ಕನಿಷ್ಠ ಪಕ್ಷ ಒಂದು 30 ನಿಮಿಷನಾದ್ರು ಕಪಾಲಭಾತಿಯನ್ನು ನೀವು ಮಾಡಬೇಕು. ಮಧ್ಯ ಮಧ್ಯದಲ್ಲಿ ಆಯಾಸ ಆಯ್ತಂದರೆ 1 ನಿಮಿಷ ರೆಸ್ಟ್ ಮಾಡಿ. ಕಪಾಲಭಾತಿ ಅಂದರೆ ಉಸಿರನ್ನ ಹೊರಗಡೆ ಬಿಡಬೇಕು. ಫೋರ್ಸ್ಫುಲ್ ಎಕ್ಸಲೇಷನ್, ಒಳಗಡೆ ತಗೊಳಂಗಿಲ್ಲ, ಹೊರಗೆ ಬಿಡೋದು. ಉಸಿರು ತಾನೇ ಒಳಗೆ ಬರ್ತದೆ, ನೀವು ಹೊರಗೆ ಬಿಡೋದು ಮಾತ್ರ ಪ್ರಯತ್ನ ಮಾಡಿ. ಈ ರೀತಿ ಕಪಾಲಭಾತಿ ಪ್ರಾಣಾಯಾಮ. ಇನ್ನು ಒಬೆಸಿಟಿ, ಬೊಜ್ಜು ಜಾಸ್ತಿ ಆಗಲಿಕ್ಕೆ ಡಿಪ್ರೆಷನ್ ಒಂದು ಪ್ರಧಾನವಾಗಿರ್ತಕ್ಕಂಥ ಕಾರಣ. ಡಿಪ್ರೆಷನಲ್ಲಿರೋರು ಹೆಚ್ಚಿಗೆ ತಿಂತಾರೆ, ಹೆಚ್ಚಿಗೆ ತಿಂದಾಗ ಬೊಜ್ಜು ಜಾಸ್ತಿ ಆಗುತ್ತೆ. ಅದಕ್ಕೆ ಮನಸ್ಸು ಪ್ರಸನ್ನವಾಗಿತ್ತಂದರೆ ನಮಗೆ ಕೆಟ್ಟದ್ದನ್ನು ತಿನ್ಲಿಕ್ಕೆ ಮನಸ್ಸು ಬರಲ್ಲ. ಜಂಕ್ ಫುಡ್ಡು, ಫಾಸ್ಟ್ ಫುಡ್ ತಿನ್ಲಿಕ್ಕೆ ಮನಸ್ಸೇ ಬರೋದಿಲ್ಲ. ಅಂಥ ಮನಸ್ಸನ್ನು ಪ್ರಸನ್ನವಾಗಿಡ್ತಕ್ಕಂಥ ಪ್ರಾಣಾಯಾಮವೇ ಭ್ರಾಮರಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ಇದೊಂದು 5 ನಿಮಿಷ ಮಾಡಿ. ಈ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಮನಸ್ಸು ಪ್ರಸನ್ನವಾಗಿರುತ್ತೆ. ಮನಸ್ಸು ಪ್ರಸನ್ನವಾಗಿದ್ದರ ಜೊತೆಗೆ ನಮ್ಮಲ್ಲಿ ದುಶ್ಚಟಗಳ ಅಭ್ಯಾಸ, ಗುಟ್ಕ, ಬೀಡಿ, ಸಿಗರೇಟು, ತಂಬಾಕು ಇಂಥವೆಲ್ಲ ದುಶ್ಚಟಗಳಿಂದನೂ ಒಬೆಸಿಟಿ ಬರ್ತದೆ. ನಮ್ಮ ಲಿವರ್ ಹಾಳಾಗುತ್ತೆ. ಅದಕ್ಕೆ ಇಂಥೆಲ್ಲ ದುಶ್ಚಟಗಳು ಮತ್ತು ಕೆಟ್ಟ ಆಹಾರಗಳ ಕ್ರೇವಿಂಗ್ಸ್ಗಳನ್ನು ಇದು ಕಡಿಮೆ ಮಾಡುತ್ತದೆ. ಮನಸ್ಸನ್ನು ಸಾತ್ವಿಕ, ಸತ್ವಭರಿತವಾಗಿರ್ತಕ್ಕಂಥ ಶಕ್ತಿಯಾಗಿ ಇದು ಪರಿವರ್ತನೆ ಮಾಡುತ್ತೆ. ಅದಕ್ಕಾಗಿ ಈ ಮನಸ್ಸಿನ ವಿಕಾರಗಳಿಂದನೂ ಕೂಡ ನಾವು ಇಂತಹ ಹೆಚ್ಚು ತಿಂತಕ್ಕಂಥ ಒಂದು ಡಿಪ್ರೆಷನ್ಗೆ ಒಳಗಾಗಿ ಬೊಜ್ಜು ಹೆಚ್ಚಿಗೆ ಆಗುತ್ತೆ. ಅದಕ್ಕೆ ಭ್ರಾಮರಿ ಪ್ರಾಣಾಯಾಮ ಯೋಗದಲ್ಲಿ ಬೊಜ್ಜನ್ನು ಕರಗಿಸ್ಲಿಕ್ಕೆ 5ನೇ ಉಪಾಯ ಅಂತ ಹೇಳ್ಬೋದು. ಈ 5 ಪ್ರಯೋಗಗಳು ಸೂರ್ಯ ನಮಸ್ಕಾರ, ಭಸ್ತ್ರಿಕಾ, ಕಪಾಲಭಾತಿ ಹಾಗೂ ಸೂರ್ಯ ನಮಸ್ಕಾರ ಆಗಿರ್ಬೋದು, ಪವನಮುಕ್ತಾಸನ, ಭಸ್ತ್ರಿಕಾ, ಕಪಾಲಭಾತಿ ಹಾಗೂ ಭ್ರಾಮರಿ, ಈ 5 ಪ್ರಯೋಗಗಳನ್ನು ನೀವು ಮಾಡಬೇಕು. ಇದನ್ನು ಮಾಡೋದ್ರಿಂದ ನಿಮ್ಮ ತೂಕ ಕಮ್ಮಿ ಆಗುತ್ತೆ, ಖಂಡಿತವಾಗಿಯೂ ಕಮ್ಮಿ ಆಗುತ್ತೆ. ಅದರೊಟ್ಟಿಗೆ ಸೊಪ್ಪು, ತರಕಾರಿ, ಹಣ್ಣುಗಳನ್ನು ಯಥೇಚ್ಛವಾಗಿ ಸೇವನೆ ಮಾಡಿ. ಪ್ರತಿದಿನ 1 ಗ್ಲಾಸು ಹಣ್ಣಿನ ಜ್ಯೂಸು, ತರಕಾರಿ ಜ್ಯೂಸು ಅಥವಾ ಸೊಪ್ಪಿನ ಜ್ಯೂಸನ್ನು ಸೇವನೆ ಮಾಡ್ತಾ ಬನ್ನಿ. ವಾರಕ್ಕೊಂದ್ಸಲಿ ಉಪವಾಸ ಮಾಡಿ. ಅವತ್ತಿನ ದಿವಸ ಸೊಪ್ಪು, ತರಕಾರಿ, ಹಣ್ಣುಗಳನ್ನು, ಎಳೆನೀರನ್ನು ಸೇವನೆ ಮಾಡ್ಬೋದು. ಹಾಗೆಯೇ ಸಾಯಂಕಾಲ 6 ಗಂಟೆ ಒಳಗಡೆ ಆಹಾರವನ್ನು ಸೇವನೆ ಮಾಡಿ. ಬೆಳಗ್ಗೆ ಬೇಗ ಏಳಿ, ಸಾಯಂಕಾಲ 8-9 ಗಂಟೆ ಒಳಗಡೆ ಮಲಗಿ, ಬೆಳಗ್ಗೆ 4-5 ಗಂಟೆ ಒಳಗಡೆ ಎದ್ದೇಳಿ. ಈ ಎಲ್ಲ ಪ್ರಾಣಾಯಾಮಗಳನ್ನು ನಾನು ಹೇಳಿರ್ತಕ್ಕಂಥ ಯೋಗಾಭ್ಯಾಸವನ್ನು ಮಾಡಿ ತಿಂಗಳಿಗೆ ನೀವು 5ರಿಂದ 10 kg ತೂಕವನ್ನು ಕಮ್ಮಿ ಮಾಡ್ಕೋಬೋದು ಅಂತಕ್ಕಂಥ ಮಾಹಿತಿಯನ್ನು ಕೊಡ್ತಾ, ತೂಕ ಕಮ್ಮಿ ಮಾಡ್ಕೊಳ್ಳಿಕ್ಕೆ ಯಾವುದೇ ಸರ್ಜರಿಗೆ ಹೋಗಬೇಡಿ. ಅವು ಅತ್ಯಂತ ಅಪಾಯಕಾರಿ ಸರ್ಜರಿಗಳಿರ್ತವೆ. ಸುಲಭವಾಗಿ ಇದನ್ನು ನೀವು ಮಾಡೋದ್ರ ಮೂಲಕ ನಿಮ್ಮ ತೂಕವನ್ನು ಕಮ್ಮಿ ಮಾಡ್ಕೋಬೋದು. ಮತ್ತು ಆಯುರ್ವೇದ ಪಂಚಕರ್ಮ ಚಿಕಿತ್ಸೆ ಅಂತೂ ಕೂಡ ವೇಗವಾಗಿ ತೂಕವನ್ನು ಕಡಿಮೆ ಮಾಡತಕ್ಕಂಥ ಒಂದು ವರದಾನ ಚಿಕಿತ್ಸೆ ಅಂತ ಹೇಳ್ಬೋದು. ನಮ್ಮ ಆರೋಗ್ಯ ಕೇಂದ್ರದಲ್ಲಿ ಎಷ್ಟೋ ಜನ ಈ ಚಿಕಿತ್ಸೆಯನ್ನು ಮಾಡಿಕೊಂಡು 5-10, ಕೆಲವರು 20 kg ತೂಕವನ್ನು ಕಮ್ಮಿ ಮಾಡಿರೋ ಉದಾಹರಣೆಗಳಿದೆ. 15 ದಿನಗಳಲ್ಲಿ ಕಡಿಮೆ ಅಂದರೆ 5 kg ಅಂತೂ ಅವ್ರ ತೂಕ ಕಮ್ಮಿ ಆಗಿರುತ್ತೆ. ಅದಕ್ಕೆ ಆ ಚಿಕಿತ್ಸೆಯನ್ನು ಕೂಡ ತಾವು ತೆಗೆದುಕೊಳ್ಬೋದು. ಕೇವಲ ತೂಕ ಕಡಿಮೆ ಮಾಡ್ಕೊಳ್ಳೋಕೆ ಅಷ್ಟೇ ಅಲ್ಲ, ಆ ಚಿಕಿತ್ಸೆಯನ್ನು ವರ್ಷಕ್ಕೊಮ್ಮೆ ಯಾರು ತಗೋತಾರೆ ಅವರಿಗೆ ವಾತ, ಪಿತ್ತ, ಕಫದೋಷಗಳು ಸಮತೋಲನವಾಗಿರ್ತವೆ. ವಾತ, ಪಿತ್ತ, ಕಫದೋಷಗಳು ಸಮತೋಲನವಾಗಿದ್ದರೆ ರೋಗಗಳೇ ಬರೋದಿಲ್ಲ. ಅದಕ್ಕೆ ರೋಗ ಬಂದ ಮೇಲೆ ಒದ್ದಾಡೋದಕ್ಕಿಂತ ರೋಗ ಬರದೇನೇ ರೀತಿಯಲ್ಲಿ ಪಂಚಕರ್ಮ ಚಿಕಿತ್ಸೆ, ಯೋಗಾಭ್ಯಾಸದ ಒಂದು ಅಭ್ಯಾಸವನ್ನು ಮಾಡಲೇಬೇಕು. ರೋಗ ಬಂದ ಮೇಲೆ ಒದ್ದಾಡಬಾರ್ದು. ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಅಂತ ಹೇಳ್ತಾರೆ. ಈ ಗಾಡಿಗೆ ಹೆಂಗೆ ಸರ್ವಿಸ್ ಮಾಡಿಸ್ತಾರೆ ನೋಡ್ರಿ, ಹಾಗೆ ಬಾಡಿಗೂ ರೆಗ್ಯುಲರ್ ಸರ್ವಿಸ್ ಅಂದರೆ ಯೋಗ. ವಾರ್ಷಿಕವಾಗಿ ಒಂದು ಸರ್ವಿಸ್ ಮಾಡಿಸೋದು, ಫುಲ್ ಸರ್ವಿಸ್ ಮಾಡಿಸೋದ್ರೆ ಪಂಚಕರ್ಮ ಚಿಕಿತ್ಸೆ. ಹಾಗೆ ರೆಗ್ಯುಲರ್ ಸರ್ವಿಸ್ ಆಗಿ ಯೋಗವನ್ನು ಮಾಡಿ, ವರ್ಷಕ್ಕೊಂದ್ಸರಿ ಪಂಚಕರ್ಮವನ್ನು ಮಾಡಿಕೊಂಡು ನಿಮ್ಮ ದೇಹದ ತೂಕವನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದ್ರ ಜೊತೆಗೆ 100 ವರ್ಷ ನಿಮ್ಮ ಆರೋಗ್ಯವನ್ನು ಗಟ್ಟಿಯಾಗಿ ಇಟ್ಕೊಳ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ, ಆ ಚಿಕಿತ್ಸೆಯನ್ನು ನೀವು ಪಡ್ಕೊಳ್ಳಿಕ್ಕೆ ಬರಬೇಕಂದ್ರೆ ಕೆಳಗಡೆ ಕಾಂಟ್ಯಾಕ್ಟ್ ನಂಬರಿಗೆ ಫೋನ್ ಮಾಡಿ ಅಪಾಯಿಂಟ್ಮೆಂಟ್ ತೊಗೊಂಡು ನೀವು ಸಂಪರ್ಕ ಮಾಡ್ಬೋದು, ಆಶ್ರಮವನ್ನು ಭೇಟಿ ಮಾಡ್ಬೋದು ಅಂತಕ್ಕಂಥ ಮಾತನ್ನು ಹೇಳ್ತಾ ತಮ್ಮೆಲ್ಲರಿಗೂ ಭಕ್ತಿಯ ಶರಣ. ಇನ್ನಷ್ಟು ಆಯುರ್ವೇದ ಮತ್ತು ಯೋಗ ಚಿಕಿತ್ಸೆ ಟಿಪ್ಸ್ಗಾಗಿ ವೈದ್ಯಶ್ರೀ ಹೆಲ್ತ್ ಟಿಪ್ಸ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಫೇಸ್ಬುಕ್, ಇನ್ಸ್ಟಾಗ್ರಾಂನಲ್ಲಿ ಫಾಲೋ ಮಾಡಿ.